ರಾಜ್ಯ ರಾಜಧಾನಿಯಲ್ಲಿ ಇದೀಗ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಹೌದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲೇ 2 ಚಿರತೆ ಸಂಚಾರ ನಡೆಸಿದೆ. ಇನ್ನು ಸಿಸಿಟಿವಿಯಲ್ಲಿ 2 ಚಿರತೆಗಳ ಚಲನವಲನ ಸೆರೆಯಾಗಿದೆ. ಚಿರತೆ ಕಾಟಕ್ಕೆ ಬನಶಂಕರಿ ಲೇಔಟಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಚಿರತೆ ಕಾಟ ಹೆಚ್ಚಾಗ್ತಾ ಇದೆ. ತುರಹಳ್ಳಿ ಫಾರೆಸ್ಟ್ನಲ್ಲಿ ಈಗಾಗಲೇ ಚಿರತೆ ಕಾಣಿಸಿಕೊಂಡಿತ್ತು ಅನ್ನುವಂತಹ ಸುದ್ದಿ ಇತ್ತು. ಇದೀಗ ಮತ್ತೆ ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿಯೇ 2 ಚಿರತೆ ಸಂಚಾರವನ್ನ ನಡೆಸಿದೆ. ಸಿಸಿಟಿವಿಯಲ್ಲಿ 2 ಚಿರತೆಗಳ ಚಲನವಲನ ಸೆರೆಯಾಗಿದೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹೇಗೆ ಚಿರತೆಗಳು ಸಂಚಾರವನ್ನ ನಡೆಸ್ತಾ ಇದೆ, ಚಿರತೆಗಳ ಚಲನವಲನ ಹೇಗಿದೆ ಅನ್ನೋದು ದೃಶ್ಯದಲ್ಲಿ ಸೆರೆಯಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡು ಇದೀಗ ಆತಂಕ ಹೆಚ್ಚಾಗಿದೆ. ಬನಶಂಕರಿ 6ನೇ ಹಂತದ ಫಸ್ಟ್ ಬ್ಲಾಕ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ತುರಹಳ್ಳಿ ಫಾರೆಸ್ಟ್ನ ಪಕ್ಕದಲ್ಲೇ ಇರುವಂತಹ ಬನಶಂಕರಿ ಲೇಔಟ್ನಲ್ಲಿ ಕಾಣಿಸಿಕೊಂಡಿದೆ. ಇನ್ನು ಘಟನೆಯ ಬಳಿಕ ಮನೆಯಿಂದ ಹೊರಗೆ ಬರಲು ಅಲ್ಲಿರ್ತಕ್ಕಂತಹ ಜನ ಭಯ ಬೀಳ್ತಾ ಇದ್ದಾರೆ. 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿಯನ್ನ ಭೇಟಿಯಾಡಿದೆ. ಹಸುವಿನ ಕರುಗಳನ್ನ ಚಿರತೆ ಹೊತ್ತುಕೊಂಡು ಹೋಗಿದೆ. ಇನ್ನು ಜೀವ ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿನ ನಿವಾಸಿಗಳು ಜೀವನವನ್ನ ನಡೆಸ್ತಾ ಇದ್ದಾರೆ. ಏರಿಯಾದಲ್ಲಿದ್ದ 30 ಬೀದಿ ನಾಯಿಗಳ ಪೈಕಿ ಒಂದೊಂದೇ ನಾಯಿಗಳು ಕಣ್ಮರೆಯಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ಪೋಷಕರು ಕೂಡ ಇಲ್ಲಿ ಭಯ ಬೀಳ್ತಾ ಇದ್ದಾರೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಈಗಾಗಲೇ ಚಿರತೆ ಕಾಣಿಸಿಕೊಂಡಿತ್ತು ಅನ್ನುವಂತಹ ಸುದ್ದಿ ಇತ್ತು. ಇನ್ನು ಅದೇ ಬೆನ್ನಲ್ಲೇ ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲೇ 2 ಚಿರತೆ ಸಂಚಾರವನ್ನ ನಡೆಸಿದೆ. ಇನ್ನು ಚಿರತೆ ಕಾಟಕ್ಕೆ ಬನಶಂಕರಿ ಲೇಔಟ್ನ ನಿವಾಸಿಗಳು ಕೂಡ ಭಯಪಟ್ಟಿದ್ದಾರೆ. ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಿದೆ ಈ ಕುರಿತು ಹೆಚ್ಚಿನ ಮಾಹಿತಿ? ದಿವ್ಯ, ಖಂಡಿತವಾಗೂ ಬೆಂಗಳೂರಿನ ಈ ಒಂದು ಭಾಗ ಈಗೇನು ಚಿರತೆ ಕಾಣಿಸ್ಕೊಳ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸುದ್ದಿ ಬಿತ್ತರ ಆಗ್ತದೆಯೋ, ಇದೇ ಭಾಗದಲ್ಲಿ ಆಗಾಗ ವರ್ಷಕ್ಕೆ 1 ಸರಿನೋ 2 ಸರಿನೋ ಚಿರತೆಗಳು ಪ್ರತ್ಯಕ್ಷ ಆಗ್ತಾನೆ ಇರ್ತವೆ. ಈ ಒಂದು ಜಾಗ ಏನಿದೆ ಇದು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಬೆಂಗಳೂರಿನ ಪ್ರಮುಖವಾದಂತಹ ಜಾಗ ಇದಾಗಿದೆ. ಇದೇ ಕಾರಣಕ್ಕಾಗಿ ಈ ಹಿಂದೆ ತುರಹಳ್ಳಿ ಫಾರೆಸ್ಟ್ ಏನಿದೆಯೋ ಆ ಮೈನ್ ರೋಡ್ ನಲ್ಲಿ ಚಿರತೆ ಮರಿಯೊಂದು ಕಾಣಿಸ್ಕೊಂಡಿರುತ್ತೆ. ಆ ಒಂದು ಜಾಗದಲ್ಲಿ BMTC ಬಸ್ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿತ್ತು. ಕಂಡಕ್ಟರ್ಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ವು. ಆ ಒಂದು ಚಿರತೆ ದಾಳಿಯಿಂದ ಕಂಡಕ್ಟರ್ ಪಾರಾಗಿರುವಂತ ಕೆಲಸ ಕೂಡ ಆಗಿತ್ತು. ಆದ್ರೆ ಬಸ್ನಲ್ಲಿದ್ದಂತ ಪ್ರಯಾಣಿಕರಿಗೆ ಯಾವುದೇ ರೀತಿಯಂತ ತೊಂದರೆ ಆಗಿರ್ಲಿಲ್ಲ. ಇದೀಗ ಮತ್ತೆ ಅದೇ ಒಂದು ಭಾಗದಲ್ಲಿ ತುರಹಳ್ಳಿ ಫಾರೆಸ್ಟ್ ಅಕ್ಕಪಕ್ಕದಲ್ಲೇ ಇರುವಂತ ಏರಿಯಾಗಳಲ್ಲಿ ಚಿರತೆಗಳ ಸಂಚಾರ ಆಗ್ತಾ ಇದಾವೆ. ತಾಯಿ ಚಿರತೆ ಮತ್ತು ಅದರ ಮರಿ ಚಿರತೆ 2 ಕೂಡ ಸಂಚಾರ ಆಗ್ತಿರುವಂತದ್ದು. ಸ್ಥಳೀಯ ಮನೆಗಳೇ ಇರ್ತವೆ, ಸುತ್ತಮುತ್ತಲಿರುವಂತಹ ಮನೆಗಳ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು ಈ ಒಂದು ದೃಶ್ಯಗಳು ಸಾಕ್ಷಿ ಆಗ್ತಾ ಇದಾವೆ. ಈ ದೃಶ್ಯಗಳು ಸಾಕ್ಷಿ ಆಗ್ತಿರುವಂತಹ ಕಾರಣದಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಭೀತಿಗೊಳಗಾಗುವಂತ ಕೆಲಸ ಆಗಿದೆ. ಯಾರು ಕೂಡ ಮನೆಯಿಂದ ಆಚೆ ಬರಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಲ್ಲಿನ ನಿವಾಸಿಗಳು ಹೇಳ್ತಿರುವಂತದ್ದು. ಈ ಒಂದು ಘಟನೆ ಸಂಬಂಧಪಟ್ಟಾಗೆ ಚಿರತೆಗಳು ಕಾಣಿಸ್ಕೊಂಡಿರುವಂತ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಬೆಂಗಳೂರಿನ ಬನಶಂಕರಿ ಏನಿದೆಯೋ, ಬನಶಂಕರಿ 6ನೇ ಹಂತದ ಫಸ್ಟ್ ಬ್ಲಾಕ್ ನಲ್ಲಿ ಈ ಚಿರತೆಗಳು ಕಾಣಿಸ್ಕೊಂಡಿದ್ದಾವೆ. ಆ ಒಂದು ಚಿರತೆಗಳು ಕಾಣಿಸ್ಕೊಂಡಿರುವಂತಹ ಏರಿಯಾ ಏನಿದೆಯೋ ಆ ಏರಿಯಾದಲ್ಲಿ ರಾತ್ರಿ ಆಗ್ತಿದ್ದಂಗೆ ಯಾರು ಕೂಡ ಮನೆಯಿಂದ ಆಚೆಗೆ ಬರಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಸೇರಿದಂತೆ ವೃದ್ಧರು ಕೂಡ ಯಾರು ಮನೆಯಿಂದ ಒಳಗಡೆಯಿಂದ ಹೊರಗಡೆ ಕರ್ಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಫುಡ್ ಡೆಲಿವರಿ ಬಾಯ್ಗಳೇ ಇರ್ತಾರೆ, ಅಂದ್ರೆ ವಾಟರ್ ಸಪ್ಲೈ ಮಾಡುವಂತವ್ರು ಆಗ್ಬೋದು, ಫುಡ್ ಡೆಲಿವರಿ ಬಾಯ್ಗಳೇ ಇರ್ತಾರೆ. ಅವ್ರು ಯಾರು ಕೂಡ ಈ ಏರಿಯಾಗೆ ಯಾರಾದ್ರೂ ಫುಡ್ ಏನಾದ್ರು ಬುಕ್ ಮಾಡಿದ್ರೆ, ಆನ್ಲೈನ್ ಬುಕ್ ಏನಾದ್ರು ಮಾಡಿದ್ರೆ ಆರ್ಡರ್ ಅನ್ನು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಭಾಗದಲ್ಲಿ ಪದೇ ಚಿರತೆಗಳು ಕಾಣಿಸ್ಕೊಳ್ತಾ ಇರುವಂತ ಕಾರಣದಿಂದಾಗಿ ಅರಣ್ಯ ಇಲಾಖೆಯು ಕೂಡ ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸ ಮಾಡ್ತಾರೆ. ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಚಿರತೆಗಳನ್ನ 1-2 ದಿನ ಆದ್ಮೇಲೆ ಸೆರೆ ಹಿಡಿದು ಮತ್ತೆ ಅವುಗಳನ್ನ ಅರಣ್ಯ ಪ್ರದೇಶಕ್ಕೆ ಬಿಡುವಂತ ಕೆಲಸ ಆಗ್ತದೆ. ಈಗ ಮತ್ತೆ 2 ಚಿರತೆಗಳು ಕಾಣಿಸ್ಕೊಂಡಿದ್ದು ಆತಂಕ ಮನೆ ಮಾಡಿರುವಂತದ್ದು. ಸುತ್ತಮುತ್ತಲಿನ ನಿವಾಸಿಗಳು ಮನೆಯಿಂದ ಹೇಗೆ ನಾವು ಆಚೆ ಬರೋದು, ಬೆಳಗ್ಗೆ ಆಗ್ತಿದ್ದಂಗೆ ಈಗೇನ್ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಸೋಮವಾರ ಬರ್ತಾ ಇದೆ, ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾಗತ್ತೆ. ಸಂಜೆ ಮಕ್ಕಳನ್ನ ಶಾಲೆಗೆ ಕರ್ತರುವಂತ ಸಂದರ್ಭದಲ್ಲಿ ಏನಾದ್ರೂ ವಾಹನಗಳ ಮೇಲೆ ಸ್ಕೂಲ್ ಆಟೋಗಳು ಇರ್ತವೆ, ಸೇರಿದಂತೆ ಸ್ಕೂಲ್ ವ್ಯಾನ್ಗಳು ಇರ್ತವೆ. ದಾಳಿ ಮಾಡಿದ್ರೆ ಚಿರತೆಗಳು ಏನಾದ್ರು ದಾಳಿ ಮಾಡಿದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು? ಹೀಗಾಗಿ ಕೂಡ್ಲೆ ಈ ಕಾಣಿಸ್ಕೊಂಡಿರುವಂತ ಚಿರತೆಗಳನ್ನ ಸೆರೆ ಹಿಡಿಯುವಂತ ಕೆಲಸ ಸರ್ಕಾರ ಮಾಡ್ಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ಬೇಕು ಎನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಬನಶಂಕರಿ 6ನೇ ಹಂತದ ಫಸ್ಟ್ ಬ್ಲಾಕ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ತುರಹಳ್ಳಿ ಫಾರೆಸ್ಟ್ ಪಕ್ಕದಲ್ಲೇ 2 ಚಿರತೆ ಸಂಚಾರವನ್ನ ನಡೆಸಿದೆ. ಇನ್ನು ಸಿಸಿಟಿವಿಯಲ್ಲಿ 2 ಚಿರತೆಗಳ ಚಲನವಲನ ಸರಿಯಾಗಿದೆ. ಚಿರತೆ ಕಾಟಕ್ಕೆ ಬನಶಂಕರಿ ಲೇಔಟ್ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ತುರಹಳ್ಳಿ ಫಾರೆಸ್ಟ್ನ ಪಕ್ಕದಲ್ಲೇ ಇರುವಂತಹ ಬನಶಂಕರಿ ಲೇಔಟ್ ಘಟನೆ ಬಳಿಕ ಮನೆಯಿಂದ ಹೊರಗೆ ಬರಲಿದ್ದಕ್ಕೆ ಜನರು ಇಲ್ಲಿ ಭಯವನ್ನ ಬೀಳ್ತಾ ಇದ್ದಾರೆ. 3 ತಿಂಗಳಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಚಿರತೆ ಭೇಟಿಯಾಡಿದೆ. ಹಸುವಿನ ಕರುಗಳನ್ನು ಕೂಡ ಈ ಚಿರತೆ ಹೊತ್ತುಕೊಂಡು ಹೋಗಿದೆ. ಇನ್ನು ಇಲ್ಲಿನ ನಿವಾಸಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ.